ಸುಪ್ರೀಂ ಕೋರ್ಟ್ನ 21 ನ್ಯಾಯಾಧೀಶರ ಆಸ್ತಿಯನ್ನು ಪ್ರಕಟ ಮಾಡಲಾಗಿದೆ. ಸುಪ್ರೀಂನ ಅತ್ಯಂತ ಶ್ರೀಮಂತ ನ್ಯಾಯಾಧೀಶರು ಯಾರು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಕೆ.ವಿ. ವಿಶ್ವನಾಥ್ ಅವರು ಕಳೆದ ವರ್ಷಗಳಲ್ಲಿ 120 ಕೋಟಿ ರೂಪಾಯಿ ಹೂಡಿಕೆ ಮಾಡಿದಂಥ ಜಡ್ಜು 120 ಕೋಟಿಗೆ 91 ಕೋಟಿ ರೂಪಾಯಿ ಆದಾಯ ತೆರಿಗೆ ಪಾವತಿಸಿದ್ದಾರೆ. ದೀರ್ಘಕಾಲದವರೆಗೆ ಕೆ.ವಿ. ವಿಶ್ವನಾಥ್ ವಕೀಲರಾಗಿ ಸೇವೆ ಸಲ್ಲಿಸಿದರು. ಬಳಿಕ ಸುಪ್ರೀಂನ ನ್ಯಾಯಾಧೀಶರಾಗಿ ವಿಶ್ವನಾಥ್ ನೇಮಕಗೊಂಡಿದ್ದರು. ಹೀಗೆ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಇದೆ ಅನ್ನೋದೊಂದು ಸುಪ್ರೀಂ ಕೋರ್ಟ್ನ 21 ನ್ಯಾಯಾಧೀಶರ ಆಸ್ತಿಯನ್ನು ಇದೀಗ ಪ್ರಕಟ ಮಾಡಲಾಗಿದೆ. ಪ್ರಕಟ ಮಾಡಿರುವಂಥ ವರದಿಯ ಪ್ರಕಾರ ಸುಪ್ರೀಂನ ಅತ್ಯಂತ ಶ್ರೀಮಂತ ನ್ಯಾಯಾಧೀಶರು ಕೆ.ವಿ. ವಿಶ್ವನಾಥ್ ಅವರು ಕಳೆದ ವರ್ಷಗಳಲ್ಲಿ 120 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಈಗ 120 ಕೋಟಿಗೆ 91 ಕೋಟಿ ರೂಪಾಯಿಗೆ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ದೀರ್ಘಕಾಲದವರೆಗೆ ಕೆ.ವಿ. ವಿಶ್ವನಾಥ್ ಅವರು ವಕೀಲರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಸುಪ್ರೀಂನ ನ್ಯಾಯಾಧೀಶರಾಗಿ ಅವರು ಆಯ್ಕೆ ಆಗ್ತಾರೆ, ನೇಮಕ ಆಗ್ತಾರೆ. ಇವರೇ ಇದೀಗ ಅತ್ಯಂತ ಶ್ರೀಮಂತರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಜಡ್ಜ್ ಎಷ್ಟೆಷ್ಟು ಆಸ್ತಿಯನ್ನು ಮಾಡಿದ್ದಾರೆ, ಆಸ್ತಿಯನ್ನು ಸಂಗ್ರಹಿಸಿದ್ದಾರೆ, ಯಾರು ಟಾಪಲ್ಲಿದ್ದಾರೆ, ಯಾರು ಬಾಟಮಲ್ಲಿದ್ದಾರೆ, ಇದು ಕೂಡ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಸಹಜವಾಗಿ ಜನರಿಗಿದ್ದೇ ಇರುತ್ತೆ. ಅದನ್ನು ನಾವು ನೋಡೋದಾದರೆ ಶ್ರೀಮಂತ ನ್ಯಾಯಾಧೀಶರ ಪಟ್ಟಿಯಲ್ಲಿ ಯಾರಿಗಾರಿಗಿದ್ದಾರೆ, ಅವರ ಆದಾಯ ಎಷ್ಟಿದೆ, ಆದಾಯದ ಮೂಲ ಎಷ್ಟಿದೆ, ಇದೆಲ್ಲವನ್ನು ಕೂಡ ನಾವು ಗಮನಿಸೋದಾದರೆ ಈ ಸುಪ್ರೀಂ ಕೋರ್ಟ್ನ 21 ನ್ಯಾಯಾಧೀಶರ ಆಸ್ತಿ ಪ್ರಕಟದಲ್ಲಿ ಸುಪ್ರೀಂನ ಅತ್ಯಂತ ಶ್ರೀಮಂತ ನ್ಯಾಯಾಧೀಶರು ಕೆ.ವಿ. ವಿಶ್ವನಾಥ್ ಅವರು 91 ಕೋಟಿ ರೂಪಾಯಿ ಆದಾಯವನ್ನು ತೆರಿಗೆ ಪಾವತಿಸಿದ್ದಾರೆ ವಿಶ್ವನಾಥ್ ಅವರು. ಇನ್ನು ನ್ಯಾಯಾಧೀಶರಾದಂಥ ಸಂಜೀವ್ ಖನ್ನಾ ಇವರ ಬ್ಯಾಂಕ್ ಖಾತೆಯಲ್ಲಿ 55.75 ಲಕ್ಷ ಸ್ಥಿರ ಠೇವಣಿ ಇದೆ. ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ 1.6 ಕೋಟಿ ರೂಪಾಯಿ ಠೇವಣಿ ಇದೆ. ದಕ್ಷಿಣ ದೆಹಲಿಯಲ್ಲಿ ಡಬಲ್ ಬೆಡ್ರೂಮ್ ಡಿಡಿಗೆ ಫ್ಲ್ಯಾಟ್ ಇದೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಗ್ರಾಮದಲ್ಲಿ ಒಂದು ಫ್ಲ್ಯಾಟ್ ಇದೆ. ಮುಂದಿನ CJI ಆಗಲಿದ್ದಾರೆ. ಇನ್ನು ನ್ಯಾಯಾಧೀಶರಾದಂಥ ಗವಾಯಿ ಖಾತೆಯಲ್ಲಿ 19.63 ಲಕ್ಷ, PPF ಖಾತೆಯಲ್ಲಿ 6.59 ಲಕ್ಷ ಠೇವಣಿ ಇದೆ. ಮುಂದಿನ CJI ಆಗಲಿದ್ದಾರೆ. ಇನ್ನು ನ್ಯಾಯಮೂರ್ತಿ ಗವಾಯಿ ಅವರ ಡೀಟೇಲ್ಸನ್ನು ನಾವು ನೋಡ್ತಾ ಇದ್ವಿ. ಅಮರಾವತಿಯಲ್ಲಿ ಒಂದು ಮನೆ ಹೊಂದಿದ್ದಾರೆ. ಗವಾಯಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಮನೆ ಇದೆ. ಮುಂಬೈ ಮತ್ತು ದೆಹಲಿಯಲ್ಲಿ ತಲಾ ಒಂದು ವಸತಿ ಅಪಾರ್ಟ್ಮೆಂಟ್ ಇದೆ. ಇನ್ನು ನ್ಯಾಯಮೂರ್ತಿಯವರಾದಂಥ ಓಖಾ ಅವರ ಡೀಟೇಲನ್ನು ನಾವು ನೋಡೋದಾದರೆ PPFನಲ್ಲಿ 92.35 ಲಕ್ಷ ರೂಪಾಯಿ ಇದೆ. ಸ್ಥಿರ ಠೇವಣಿಯಲ್ಲಿ 21.76 ಲಕ್ಷ ರೂಪಾಯಿ ಹೊಂದಿದ್ದಾರೆ. ಓಖಾ ಅವರು ಮಾರುತಿ ಬಲಾನೋ ಕಾರನ್ನು ಹೊಂದಿದ್ದಾರೆ. ಕಾರಿನ ಮೇಲೆ 5.1 ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಎಲ್ಲದರ ಡೀಟೇಲ್ ಬಹಿರಂಗವಾಗ್ತಾ ಇದೆ. ನೋಡಿ, ಯಾವ್ಯಾವ ಜಡ್ಜ್ಗಳು ಎಷ್ಟೆಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ವರದಿ ಇದೀಗ ಪ್ರಕಟ ಆಗಿರೋದು. ಆ ಪೈಕಿ ನಾವು ಆ ವರದಿಯನ್ನು ಗಮನಿಸೋದಾದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ 21 ನ್ಯಾಯಾಧೀಶರ ಆಸ್ತಿ ಪ್ರಕಟವಾದಂಥ ಬೆನ್ನಲ್ಲೇ ಸುಪ್ರೀಂನ ಅತ್ಯಂತ ಶ್ರೀಮಂತ ನ್ಯಾಯಾಧೀಶರು ಕೆ.ವಿ. ವಿಶ್ವನಾಥ್ ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಆ ಪ್ರಕಟವಾಗಿರುವಂಥ ವರದಿಯಲ್ಲಿ ಇದ್ರ ಮಾಹಿತಿ ಇರೋದು. ಕೆ.ವಿ. ವಿಶ್ವನಾಥ್ ಅವರು 91 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಪಾವತಿಸ್ತಾ ಇದ್ದಾರೆ.